ಬಾಕಿ ಏನಾದರೂ ಪರವಾಗಿಲ್ಲ, ತಮ್ಮ ಕಮ್ಯುನಿಟಿ ಪರ್ಸ್ನಲ್ ಲಾಸ್ ಮೇಲೆ ಮಾತ್ರ ಅವ್ರು ಇಂಪ್ಯಾಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಮೋಸ್ಟ್ಲಿ ಎಲ್ಲರೂ ಒಬ್ಬರನ್ನೇ ಮದುವೆ ಹಾಕೊಂಡಿದ್ದಾರೆ, ಆದರೆ ಅದೊಂದು ಅಧಿಕಾರದ ಪ್ರಶ್ನೆ ಆಗುತ್ತೆ. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಷ್ಟೊಂದು ಪ್ರೋಗ್ರೆಸಿವ್ ಅಂತ ಇದ್ದಾಗ ಅಂಧ ಭಕ್ತರು ಯಾಕೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿರೋದಿಲ್ಲ, ಇದು ಲೆಫ್ಟ್ ವರ್ಸಸ್ ರೈಟ್ ಆಗಿರೋದಿಲ್ಲ, ಇದು ಆರ್ಥೋಡಾಕ್ಸ್ ಅಂಡ್ ರಿಲಿಜಿಯಸ್ ವರ್ಸಸ್ ಪ್ರೋಗ್ರೆಸಿವ್ ಅಂಡ್ ಲಿಬರಲ್ಸ್ ಆಗಿರುತ್ತೆ. ಮನುವಾದಿಗಳನ್ನೆಲ್ಲ ಪಾರ್ಲಿಮೆಂಟ್ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅವ್ರ ಪಾದ ತೊಳೆದ್ಬಿಟ್ಟು ನೀರು ಕುಡಿಯೋದು ಬಾಕಿ, ಅಷ್ಟು ಮಾಡಿದಾನೆ ಅವನು. ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಇಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಇದೆ, ಇಲ್ಲಿ ಬರ್ತಾ ಇರೋ ಬ್ರೀಸ್ ಸೌಂಡಿಗೆ ಯಾವ ಥರ ಅದು ಇಂಪ್ಯಾಕ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಯಾವುದೋ ಆಪ್ಷನ್ ಇಲ್ಲಾಗಿತ್ತು. ಸೊ ಐ ಕೇಮ್ ಟು ದ ಟೆರೆಸ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಕಾಂಟ್ರವರ್ಷಿಯಲ್ ವಿಷಯ ಅಂತೂ ಹೌದು, ಆದರೆ ಆ್ಯಕ್ಚುಲಿ ಅದರ ಡಿಸ್ಕಷನ್ ಒಂದು ಡ್ರಾಫ್ಟ್ ಬಂದ ಮೇಲೆ ಆಗಬೇಕಾಗಿತ್ತು. ಅದರ ಡ್ರಾಫ್ಟ್ ಬರೋದಕ್ಕಿಂತ ಮೊದಲೇ ಡಿಸ್ಕಷನ್ ಆಗ್ತಾ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ, ಜನರಲ್ ಆಗಿ ಒಂದು ಒಪಿನಿಯನ್ ಇಟ್ಕೊಳ್ಳೋದಾಗಲಿ, ಇದೆಲ್ಲ ಕೂಡ ಒಂದು ಪ್ರಿನ್ಸಿಪಲ್ ಮೇಲೆ ಆಗಬೇಕಾಗತ್ತೆ. ಸೊ ಇನ್ ಪ್ರಿನ್ಸಿಪಲ್ ನನಗೆ ವೈಯಕ್ತಿಕವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸರಿ ಅನಿಸುತ್ತೆ. ಇನ್ ಪ್ರಿನ್ಸಿಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಾದರೂ ಇಂಪ್ಲಿಮೆಂಟ್ ಆದರೆ ವಿ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಟು ಅ ಪ್ರೋಗ್ರೆಸಿವ್ ಇಂಡಿಯಾ ಅಂತ ನನಗನ್ಸುತ್ತೆ. ಆದರೆ ಇದ್ರ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ ಸ್ಪ್ರೆಡ್ ಆಗಿದ್ದರಿಂದ ಕೆಲವೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ರೀತಿ ಡಿಸ್ಕಷನ್ ಆಗ್ತಾ ಇದೆಯೋ, ಯಾವ ರೀತಿ ಅದರ ಹಿಸ್ಟ್ರಿ ಇದೆಯೋ ಇಂಡಿಯಾದಲ್ಲಿ, ಅದರಲ್ಲಿ ಮೇಜರ್ ಡಿಸ್ಕಷನ್ ಬರುವಂಥ ಒಂದು ಎರಡು ರಿಲಿಜನ್ ಅಂದರೆ ಹಿಂದೂ ರಿಲಿಜನ್ ಮತ್ತು ಮುಸ್ಲಿಂ ರಿಲಿಜನ್. ಹಿಂದೂ ರಿಲಿಜನಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ಇದೆ, ಇನ್ಇಕ್ವಾಲಿಟಿ ಇದೆ, ಪ್ರಾಬ್ಲಮ್ಸ್ ಇದೆ, ಎಲ್ಲ ಇದೆ. ರಿಲಿಜನ್ ಪರ್ಸ್ಪೆಕ್ಟಿವಲ್ಲಿ ಮೇಜರ್ ಪ್ರಾಬ್ಲಮ್ ರೂಟ್ಸ್ ಇರುವಂಥದ್ದು ಮನುವಾದಿ ಸಿಸ್ಟಮ್. ಅದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಬೇರೆ ಬೇರೆ ವೀಡಿಯೋನೇ ಮಾಡ್ತಾ ಇರ್ತೀನಿ, ನಾನು ಹಿಂದೆನೂ ಮಾಡಿದ್ದೀನಿ, ಮುಂದೆ ಮಾಡ್ತೀನಿ ಕೂಡ. ಆದರೆ ಇವತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡೋದ್ರಿಂದ ಮುಸ್ಲಿಮ್ಸ್ ಬಗ್ಗೆ ಕೂಡ ಮಾತಾಡ್ತೀನಿ. ಎಲ್ಲ ರೀಜನಲ್ಲೂ ಒಂದೇ ಥರ ಪ್ರಾಬ್ಲಮ್ಸ್ ಇರಲ್ಲ, ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ. ನಾನು ನೋಡಿದಂಥ ಪ್ರಾಬ್ಲಮ್ಸ್ ಅಂದರೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ರಿಜಿಡಿಟಿ, ಇನ್ಫ್ಲೆಕ್ಸಿಬಲ್ ಆಗಿರುವಂಥದ್ದು. ರಿಲಿಜನ್ ಬಗ್ಗೆ ಏನಾದರೂ ಒಂದು ನಂಬಿಕೆ ಇದ್ದರೆ, ಒಂದು ಪ್ರೋಗ್ರೆಸಿವ್ ಸೊಸೈಟಿಗಾಗಿದ್ದಿರ್ಬೋದು, ಆ ದೇಶಕ್ಕಾಗಿರ್ಬೋದು, ಅಲ್ಲಿರುವಂಥ ಎನ್ವೈರ್ಮೆಂಟ್ಗೋಸ್ಕರ ಇದ್ದಿರ್ಬೋದು, ಯಾವುದೇ ಕಾರಣಕ್ಕೋಸ್ಕರ ಆ ಕಮ್ಯುನಿಟಿಯಲ್ಲಿ ಚೇಂಜಸ್ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ಇವಾಗ ಹಿಂದೂ ಸಿಸ್ಟಮ್ ಯಾವ ಥರ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇನ್ನೂ ಒಂದು ಚೇಂಜಸ್ ಬಂದರೆ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ಈಸಿ ಆಗಿಬಿಡುತ್ತೆ. ಅದು ಈಸಿ ಯಾಕಾಗುತ್ತೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಅದೇ ನಾವು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಏನಾದರೂ ಒಂದು ಸಿಸ್ಟಮಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾಡೋದಷ್ಟು ಈಸಿ ಆಗೋದಿಲ್ಲ. ಅದಕ್ಕೂ ನಾನು ಏನು ಕಾರಣ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಆದರೆ ಹೈ ಲೆವೆಲಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವ್ರ ಲೈಫ್ ಸ್ಟೈಲ್ ಯಾವ ಥರ ಬದುಕ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಡಿಫೈನ್ ಆಗಿರುವಂಥ ಸರಿ ತಪ್ಪುಗಳೇನಿದೆಯಲ್ಲ ಅದೆಲ್ಲ ರಿಲಿಜನಲ್ಲಿ ಡಿಫೈನ್ ಆಗಿರುವಂಥದ್ದು. ಅವ್ರು ಇಂಡಿಯಾದಲ್ಲಿ ಇದ್ದಿರ್ಬೋದು, ಅವ್ರು ಅಮೆರಿಕಕ್ಕೆ ಹೋಗ್ಬೋದು, ಅವ್ರು ಕೆನಡಾಕ್ಕೆ ಹೋಗ್ಬೋದು, ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು, ಎಲ್ಲೇ ಅವ್ರು ಹೋದರೂ ಕೂಡ ಬಾಕಿ ಏನಾದರೂ ಪರವಾಗಿಲ್ಲ, ತಮ್ಮ ಕಮ್ಯುನಿಟಿ ಪರ್ಸ್ನಲ್ ಲಾಸ್ ಮೇಲೆ ಮಾತ್ರ ಅವ್ರು ಇಂಪ್ಯಾಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಅಂದರೆ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಪರ್ಸ್ನಲ್ ಲಾ ಆಗಿರುವಂಥದ್ದು, ಅದನ್ನ ಟಚ್ ಮಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲ್ಲ. ಇವಾಗ ನಾವು ಶಾರುಖ್ ಖಾನ್ ನೋಡ್ಬೋದು, ಸಲ್ಮಾನ್ ಖಾನ್ ನೋಡ್ಬೋದು, ಆಮಿರ್ ಖಾನ್ ನೋಡ್ಬೋದು. ಕೆಲವರು ಗಣೇಶ ಚತುರ್ಥಿ ಆಚರಿಸ್ತಾರೆ, ದೀಪಾವಳಿ ಆಚರಿಸ್ತಾರೆ, ತುಂಬ ಓಪನ್ ಮೈಂಡೆಡ್ ಆಗಿರ್ತಾರೆ. ಆದರೆ ಪರ್ಸೆಂಟೇಜ್ ತುಂಬ ಕಡಿಮೆ. ಮೆಜಾರಿಟಿ ಜನಕ್ಕೆ ಆ ಕಮ್ಯುನಿಟಿಯಲ್ಲಿ ಏನಾದರೂ ಚೇಂಜಸ್ ಆದರೆ, ಅವ್ರ ರೂಲ್ಸಲ್ಲಿ ಏನಾದರೂ ಚೇಂಜ್ ಆದರೆ, ಅವ್ರ ಲಾಸಲ್ಲಿ ಏನಾದರೂ ಚೇಂಜ್ ಆದರೆ ಅದಿಷ್ಟ ಆಗೋದಿಲ್ಲ. ಪ್ರೋಗ್ರೆಸಿವ್ ಸೊಸೈಟಿ ಪರ್ಸ್ಪೆಕ್ಟಿವಿಂದ ನೋಡೋದಿಲ್ಲ. ತಮ್ಮ ಲೈಫ್ ಸ್ಟೈಲನ್ನು ಡಿಫೈನ್ ಮಾಡೋದು ಅದು ರಿಲಿಜನ್ ಆಗಿರಬೇಕು, ಬೇರೆ ಏನೋ ಅದನ್ನು ಡಿಫೈನ್ ಮಾಡಬಾರ್ದು ಅನ್ನೋದೇ ಅವ್ರ ಪ್ರಯಾರಿಟಿ ಆಗಿರುತ್ತೆ. ಅಗೇನ್, ಇದು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ, ಮತ್ತು ಎಲ್ಲರೂ ಇದೇ ಥರ ಇರ್ತಾರೆ ಅಂತ ನಾವು ಹೇಳೋದಿಲ್ಲ. ಜನರಲಿ ಒಂದು ಇಂಪ್ರೆಷನ್ ಬರುತ್ತೆ, ಅದರ ಮೇಲೆ ನನಗೆ ಈಗ ಅನಿಸಿದೆ. ಆದರೆ ಕೆಲವೊಂದು ಟೈಮ್ ಬರುತ್ತೆ, ದೇಶಕ್ಕೋಸ್ಕರ, ಸೊಸೈಟಿಗೋಸ್ಕರ, ಈಕ್ವಾಲಿಟಿಗೋಸ್ಕರ, ಡಿಸ್ಕ್ರಿಮಿನೇಷನ್ನ ತೆಗೆಯೋದಕ್ಕೋಸ್ಕರ ಕೆಲವು ಚೇಂಜಸ್ ನಮಗೆ ಮಾಡ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಆ ಒಂದು ಸಿಚುವೇಶನ್ ಇವತ್ತು ನಮಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಸೊ ಕೆಲವು ಮುಸ್ಲಿಮ್ಸ್ ಕೇಳ್ಬೋದು, ನಮ್ಮ ರಿಲಿಜನ್ ಒಳಗಡೆ ನಾವೇನಾದರೂ ಮಾಡಿಕೊಂಡ್ರೆ, ನಮ್ಮ ಕಮ್ಯುನಿಟಿ ಮಾತ್ರ ಫಾಲೋ ಮಾಡುವಂಥ ರೂಲ್ ಆದರೆ ಅದರಲ್ಲಿ ನಿನಗೇನು ಪ್ರಾಬ್ಲಮ್? ನೀನು ನಿನ್ನ ರೂಲ್ ಫಾಲೋ ಮಾಡು, ನಾನು ನನ್ನ ರೂಲ್ ಫಾಲೋ ಮಾಡ್ತೀನಿ. ಈ ಥರ ಕ್ವಶನ್ಸ್ ಬರ್ಬೋದು. ಫೇರ್ ಇನಫ್. ಆ್ಯಕ್ಚುಲಿ ಇಂಟರ್ಫಿಯರ್ ಮಾಡಬೇಕು ಅಂತ ಮಾಡಿರೋದಲ್ಲ. ಒಂದು ದೇಶದಲ್ಲಿ, ಒಂದು ಸೊಸೈಟಿಯಲ್ಲಿ ನಾನು ಇನ್ನೊಬ್ಬನ ಥರನೇ ಈಕ್ವಲ್ ಆಗಿರುವಂಥದ್ದು, ನನಗಿರುವಂಥ ಅಧಿಕಾರ ಇನ್ನೊಬ್ಬನ ಥರನೇ ಇರುವಂಥದ್ದು, ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಒಂದೇ ಥರ ಅಧಿಕಾರ ಇರುವಂಥದ್ದು, ಯಾವುದೇ ಸಿಸ್ಟಮಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲದೇ ಇರುವಂಥದ್ದು, ಇದು ಒಂದು ಸೊಸೈಟಿಗೆ ಮತ್ತೊಂದು ದೇಶಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್, ಇವಾಗ ಪಾಲಿಗಮಿ ಅಂತ ಇಟ್ಕೊಳ್ಳಿ. ನಾನು ಇನ್ನೊಬ್ಬನ ನೋಡ್ಕೊಂಡ್ಬಿಟ್ಟು ಈ ದೇಶದಲ್ಲಿ ನನಗೆ ಯಾಕೆ ಒಂದೇ ಮದುವೆ ಅಂತ ಲಿಮಿಟ್ ಮಾಡಿದ್ದಾರೆ, ಅವನಿಗೆ 4 ಜನ ಮದುವೆ ಆಗ್ಬೋದು, ಈ ಥರ ಯೋಚನೆ ನನಗೆ ಬರ್ಬೋದಲ್ವಾ? ಯಾಕಂದ್ರೆ ಅವಾಗ ಅದು ಬರೀ ರಿಲಿಜಿಯಸ್ ರೂಲ್ಸ್ ಆಗಿರಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಪರ್ಮಿಷನ್ ಆಗಿರುತ್ತೆ. ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಎಷ್ಟೇ ಪಾಲಿಗಮಿ ಅಂತ ಇರ್ಬೋದು, ಮೋಸ್ಟ್ಲಿ ಎಲ್ಲರೂ ಒಂದೊಂದೇ ಮದುವೆ ಆಗ್ತಾ ಇದ್ದಾರೆ. ಹೌದು, ಐ ಅಗ್ರಿ. ಪರ್ಮಿಷನ್ ಇದೆ ಅಂದ್ಬಿಟ್ಟು ಎಲ್ಲರೂ 4 ಜನ ಮದುವೆ ಆಗ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಒಬ್ಬರನ್ನೇ ಮದುವೆ ಹಾಕ್ಕೊಂಡಿದ್ದಾರೆ. ಆದರೆ ಅದೊಂದು ಅಧಿಕಾರದ ಪ್ರಶ್ನೆ ಆಗುತ್ತೆ. ಅವನೇನಾದರೂ ಮನಸ್ಸು ಮಾಡಿದ್ರೆ ಅವ್ನು 4 ಜನರನ್ನ ಮದುವೆ ಆಗ್ಬೋದು. ನಾನು ಮನಸ್ಸು ಮಾಡಿದ್ರೂ ಕೂಡ 4 ಜನರ ಮದುವೆ ಆಗೋದಕ್ಕಾಗೋದಿಲ್ಲ. ಅವನ ಅಧಿಕಾರವನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಮಾಡದೇ ಇದ್ದಿರ್ಬೋದು. ಅದರ ಅಧಿಕಾರ ಅವನಿಗಿದೆ. ನನಗೆ ಆ ಅಧಿಕಾರನೇ ಇಲ್ಲ, ನನಗೆ ಪನಿಷ್ಮೆಂಟ್ ಸಿಕ್ಬಿಡುತ್ತೆ, ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಈ ಒಂದು ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಇದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ, ಇನ್ಈಕ್ವಲ್ ಅನ್ನುವಂಥ ಫೀಲಿಂಗ್ ತರುತ್ತೆ. ಹೆಂಗಸ್ರಿಗೂ ಕೂಡ ಹಾಗೆ. ಆ ಬೇರೆ ರಿಲಿಜನ್ ಹುಡುಗಿಗೆ ಇಷ್ಟು ಅಧಿಕಾರ ಇದೆ, ನನಗೂ ಅಷ್ಟೇ ಅಧಿಕಾರ ಬೇಕು. ಒಂದೇ ದೇಶದಲ್ಲಿರೋರು, ಅವಳಿಗೆ ಬೇರೆ ಅಧಿಕಾರ, ನನಗೆ ಬೇರೆ ಅಧಿಕಾರ, ಇನ್ಇಕ್ವಾಲಿಟಿ ಫೀಲಿಂಗ್ ಬರುತ್ತೆ.
10 ಜನರಲ್ಲಿ 9 ಜನ ಅದಕ್ಕೆ ಓಕೆ ಆಗಿದ್ದಿರ್ಬೋದು. ಯಾಕಂದರೆ ಅದೇ ಥರ ಹಕ್ಕುಗಳನ್ನ ನೋಡ್ಕೊಂಡ್ಬಿಟ್ಟು ನಾವು ಬೆಳೆದಿದ್ದೀವಿ. ಆದರೆ ಅಟ್ಲೀಸ್ಟ್ ಒಂದು ಹುಡುಗಿಗೆ ಇದು ಸರಿಯಲ್ಲ ಅಂತ ಅನ್ಸಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಒಂಥರ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೆ ಅಂತ ಅನ್ಸಿದ್ರೆ, ದಟ್ ಈಸ್ ಎ ಪ್ರಾಬ್ಲಮ್. ಸೊ ಒಂದು ಕಮ್ಯುನಿಟಿ ಲಾ ಇರುತ್ತಲ್ಲ, ಅದು ಬರೀ ಕಮ್ಯುನಿಟಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಸೊಸೈಟಿ ಆಸ್ ಅ ಹೋಲ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಇದು ಡಿಸ್ಕ್ರಿಮಿನೇಟರಿ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ತರಿಸುತ್ತೆ. ಇದನ್ನು ಹೋಗಿಸೋದಕ್ಕೆ ಇನ್ ಪ್ರಿನ್ಸಿಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರೋದು ಅದು ಸರಿ ಅಂತ ನನಗನ್ಸುತ್ತೆ. ಯಾವುದೇ ರೀತಿಯಿಂದ ಆಗಿದ್ದಿರ್ಬೋದು, ಯಾವ ಟೈಮಲ್ಲಿ ಅದು ಕ್ರಿಯೇಟ್ ಆಗಿತ್ತೋ ಅದು ಒಳ್ಳೆಯದಕ್ಕೆ ಕ್ರಿಯೇಟ್ ಆಗಿತ್ತು. ಅಫ್ಕೋರ್ಸ್ ಇದು ನನ್ನ ಪರ್ಸ್ಪೆಕ್ಟಿವ್. ದೇವ್ರ ಮೇಲಿರುವಂಥ ಪ್ರೀತಿಯಿಂದ ಇದ್ದಿರ್ಬೋದು, ದೇವ್ರ ಮೇಲಿರುವಂಥ ಭಯದಿಂದ ಇದ್ದಿರ್ಬೋದು, ಸೊಸೈಟಿಯಲ್ಲಿ ಬರುವಂಥ ಪ್ರೆಷರಿಂದ ಇದ್ದಿರ್ಬೋದು. ಜನ ತನ್ನ ಮೇಲೆ ತಾವು ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕೊಬೇಕು, ಒಂದು ಆರ್ಗನೈಸ್ ಸ್ಟ್ರಕ್ಚರಲ್ಲಿ ಇರಬೇಕು. ಒಂದು ಪಾಸಿಟಿವ್ ಇಂಟೆನ್ಷನಿಂದ ಶುರುವಾಗಿರುವಂಥ ರಿಲಿಜನ್ಸ್ ಕಾಲಕ್ಕೆ ಸೊಸೈಟಿ ಚೇಂಜ್ ಆಗ್ತಾ ಇರುವಾಗ ಆ ಸಿಸ್ಟಮ್ ಅಪ್ಗ್ರೇಡ್ ಆಗ್ತಾ ಇರಬೇಕಾಗತ್ತೆ. ಯಾಕಂದರೆ ನೀವು ಪಾಲಿಗ್ಯಾಮಿ ನೋಡಿದ್ರೂ ಕೂಡ ಅದು ಬಂದಿರೋದು ಒಳ್ಳೇದಕ್ಕೆ ಆಗಿತ್ತು. ನೀವು ಕೇಳ್ಬೋದು ಅದರಲ್ಲಿ ಒಳ್ಳೇದೇನಿದೆ ಅಂತ, ಈ ವಿಡಿಯೋದಲ್ಲಿ ಇದೆ ಅದು. ಆದರೆ ಇವತ್ತು ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಕೆಲವೊಂದು ವಿಷಯ ನಾನಿವಾಗ ನಿಮ್ಮ ಹತ್ರ ಮಾತಾಡುವಾಗ ನಿಮಗೆ ಪ್ರೋಗ್ರೆಸಿವ್ ಅಂತ ಅನಿಸ್ಬೋದು, ಆದರೆ ಇದೇ ಮಾತುಗಳು ಒಂದು 100 ವರ್ಷದ ನಂತರ, 200 ವರ್ಷದ ನಂತರ, 1000 ವರ್ಷದ ನಂತರ ನನ್ನ ಮಾತುಗಳೇ ಆರ್ಥೋಡಾಕ್ಸ್ ಅಂತ ಅನಿಸ್ಬೋದು. ಯಾಕಂದರೆ ಸೊಸೈಟಿ ಅಷ್ಟು ಚೇಂಜ್ ಆಗಿರುತ್ತೆ. ಸೊಸೈಟಿ ಪ್ರಕಾರ ರೂಲ್ಸ್ ಕೂಡ ಚೇಂಜ್ ಆಗಬೇಕಾಗುತ್ತೆ. ರಿಲಿಜನ್ ಒಳಗಡೆ ಹೋಗ್ಬಿಟ್ಟು ನಾವು ಚೇಂಜ್ ಮಾಡಬೇಕಂತ ಇಲ್ಲ, ಆದರೆ ಜನ ಯಾವ ರೀತಿ ಬದುಕ್ತಾರೆ ಅದನ್ನು ಕಾನ್ಸ್ಟಿಟ್ಯೂಷನ್ ಕಂಟ್ರೋಲ್ ಮಾಡುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಆ ಥರ ಚೇಂಜಸ್ ನಾವು ಇನ್ಕಾರ್ಪೊರೇಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಎಷ್ಟೊಂದು ವಿಷಯಗಳು ಅದರ ಜನರು ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡ್ರು. ಸೊ ಎಲ್ಲೋ ಒಂದು ಕಡೆ ಆನ್ ದ ವೇ ತಪ್ಪುಗಳಾಗ್ತಾ ಬಂದವು. ನಾವೆಲ್ಲ ಆ ತಪ್ಪನ್ನು ಒಪ್ಕೊಡ್ತಾ ಹೋಗ್ಬಿಟ್ವಿ. ಐ ಥಿಂಕ್ ದಿಸ್ ಇಸ್ ದ ಟೈಮ್ ವಿ ಶುಡ್ ಚೇಂಜ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ನನ್ನ ದೇಶ ಪ್ರೋಗ್ರೆಸ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ಬರೀ ಹಿಂದೂಗಳ ಪ್ರೋಗ್ರೆಸಿವ್ ಆಗಬೇಕು ಅಂತ ನಾನು ಯೋಚನೆ ಮಾಡಲ್ಲ. ನಮ್ಮ ಸೊಸೈಟಿ ಆಸ್ ಎ ಹೋಲ್ ಪ್ರೋಗ್ರೆಸಿವ್ ಆಗಬೇಕು. ಮುಸ್ಲಿಂ ಹೆಂಗಸ್ರಿಗೂ ಅವರ ಅಧಿಕಾರ ಸಿಗಬೇಕು, ಮುಸ್ಲಿಂ ಗಂಡಸರಿಗೂ ಅವರ ಅಧಿಕಾರ ಸಿಗಬೇಕು, ಹಿಂದೂ ಹೆಂಗಸರಿಗೂ ಅವರ ಅಧಿಕಾರ ಸಿಗಬೇಕು, ಹಿಂದೂ ಗಂಡಸರಿಗೂ ಅವರ ಅಧಿಕಾರ ಸಿಗಬೇಕು. ನಾವೆಲ್ಲ ಒಬ್ಬೊಬ್ಬರ ಮುಖ ನೋಡಿಕೊಂಡ್ರೆ ನಾವೆಲ್ಲ ಈಕ್ವಲ್ ಆಗಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೊಸೈಟಿ. ರಿಲಿಜಿಯಸ್ ಮತ್ತು ಆರ್ಥೋಡಾಕ್ಸ್ ಜನ ಕಂಟ್ರೋಲ್ ಮಾಡುವಂಥ ಒಂದು ಸಿಸ್ಟಮ್ ಆಗಬಾರ್ದು. ಸೊ ಇನ್ ಪ್ರಿನ್ಸಿಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತುಂಬ ಪ್ರೋಗ್ರೆಸಿವ್ ಆಗಿದೆ. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಷ್ಟೊಂದು ಪ್ರೋಗ್ರೆಸಿವ್ ಅಂತ ಇದ್ದಾಗ ಅಂಧಭಕ್ತರು ಯಾಕೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮನುವಾದಿ ಸಿಸ್ಟಮ್ನ ಗುಲಾಮರಾಗಿರುವಂಥ ಅಂಧಭಕ್ತರು, ಬೇರೆ ರಿಲಿಜನ್ ಜನರನ್ನ ಹೇಟ್ ಮಾಡ್ತಿರುವಂಥ ಅಂಧಭಕ್ತರು, ಹುಸಿ ವಿಜ್ಞಾನವನ್ನು ಸಪೋರ್ಟ್ ಮಾಡುವಂಥವ್ರು, ಮೂಢನಂಬಿಕೆಗಳನ್ನು ಸಪೋರ್ಟ್ ಮಾಡುವಂಥವ್ರು, ಹಿಸ್ಟ್ರಿ ಯಾವುದು ಸ್ಟೋರಿ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಒಂದು ಬೇಸಿಕ್ ಸೆನ್ಸ್ ಇಲ್ದಿರುವಂಥ ಅಂಧಭಕ್ತರು, ಒಂದು ಪ್ರೋಗ್ರೆಸಿವ್ ಸಮಾಜಕ್ಕೆ ಒಂದು ಬ್ಲ್ಯಾಕ್ ಡಾಟ್ ಆಗಿರುವಂಥ ಅಂಧಭಕ್ತರು, ಇವ್ರು ಯಾಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದು ನಿಮ್ಗೆ ಕ್ವಶನ್ ಬರ್ಬೋದು. ಇದರ ಆನ್ಸರ್ ಏನು ಅಂತ ಹೇಳಿದ್ರೆ, ಒಂದು ಡ್ರಾಫ್ಟ್ ಕೂಡ ಮಾಡದೆ, ಆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಒಂದು ಆಕಾರನೂ ಕೊಡದೆ, ಈ ಮನುವಾದಿ ಸಿಸ್ಟಮ್ ಏನಿದೆಯೋ ಅಂಧಭಕ್ತರಿ ಎದುರುಗಡೆ, ಈ ಸೊಸೈಟಿ ಎದುರುಗಡೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಇದು ಮುಸ್ಲಿಂ ಕಮ್ಯುನಿಟಿ ಪನಿಷ್ ಮಾಡುವಂಥ ಲಾ, ಅವ್ರಿಗೊಂದು ಪಾಠ ಕಲಿಸುವಂಥ ಲಾ, ಅವರ ರಿಲಿಜಿಯಸ್ ರೂಲ್ಸನ್ನು ಚೇಂಜ್ ಮಾಡುವಂಥ ಲಾ. ನಮಗೆ ಹಿಂದೂ ಕೋಡ್ ಬಿಲ್ ತಂದಿದ್ರಲ್ಲ, ಇವಾಗ ನಾವು ಮುಸ್ಲಿಮರಿಗೂ ಒಂದು ಕೋಡ್ ಹಾಕೋಣ, ಇದೊಂದು ಮುಸ್ಲಿಂ ಟಾರ್ಗೆಟ್ ಮಾಡುವಂಥ ಒಂದು ಲಾ. ಈ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟು ಭಕ್ತರು ಎದುರುಗಡೆ ಇಟ್ಬಿಟ್ಟಿದ್ದಾರೆ. ಭಕ್ತರು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಏನು ಪ್ರೋಗ್ರೆಸಿವ್ ಥಾಟ್ ಇಲ್ಲ ಅವ್ರಿಗೆ. ಸಮಾಜ ಒಳ್ಳೇದಾಗಬೇಕು, ದೇಶ ಉದ್ಧಾರ ಆಗಬೇಕು, ಏನೂ ಇಲ್ಲ. ಮುಸ್ಲಿಮರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಅವ್ರು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಎಲ್ಲರೂ ಜೊತೆ ಕರ್ಕೊಂಡು ಹೋಗುವಂತಹದ್ದು, ಎಲ್ಲರಲ್ಲೂ ಈಕ್ವಾಲಿಟಿ ತರುವಂತಹದ್ದು, ಡಿಸ್ಕ್ರಿಮಿನೇಷನ್ ಕಡಿಮೆ ಮಾಡುವಂತಹದ್ದು, ಒಂದು ಪ್ರೋಗ್ರೆಸಿವ್ ಸೊಸೈಟಿ ಕ್ರಿಯೇಟ್ ಮಾಡುವಂತಹದ್ದು, ಈ ರೀತಿ ಒಂದು ಇಮೇಜ್ ಕೊಡದೆ ಮುಸ್ಲಿಂ ಕಮ್ಯುನಿಟಿ ಟಾರ್ಗೆಟ್ ಮಾಡುವಂಥ ಒಂದು ಲಾ ಅನ್ನೋ ಒಂದು ಇಮೇಜ್ ಕೊಟ್ಟದ್ರಿಂದ ಇವರೆಲ್ಲ ಸೇರ್ಕೊಂಡು ಖುಷಿ ಆಗ್ತಾ ಇದ್ದಾರೆ. ಇದು ಒಂದು ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇವಾಗ ಒಂದು 6-7 ವರ್ಷದಿಂದ ಈ ದೇಶ ಆಫ್ ದ ಮನುವಾದಿ, ಬೈ ದ ಮನುವಾದಿ, ಫಾರ್ ದ ಮನುವಾದಿ ಆಗಿಬಿಟ್ಟಿದೆ. ಸೊ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಾದರೂ ಇಂಪ್ಲಿಮೆಂಟ್ ಆದರೆ ಎಲ್ಲ ರಿಲಿಜನ್ ರೂಲ್ಸ್ ಚೇಂಜ್ ಮಾಡಿಬಿಟ್ಟು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರಾ ಅನ್ನೋ ಒಂದು ಡೌಟ್ ಬೇರೆ ಬರುತ್ತೆ. ಯಾಕಂದರೆ ಮುಸ್ಲಿಂ ಕಮ್ಯುನಿಟಿಲಿ ಅವ್ರು ಚೇಂಜ್ ಮಾಡ್ಬೋದು, ಆದರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಎಲ್ಲ ಕಮ್ಯುನಿಟೀಸಲ್ಲಿ, ಎಲ್ಲ ಸ್ಟೇಟಲ್ಲಿ, ಈ ದೇಶದ ಮೂಲೆಯಲ್ಲೂ ಯಾರನ್ನು ಸ್ಪೇರ್ ಮಾಡದೆ ಪ್ರತಿಯೊಬ್ಬರ ಮೇಲೂ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅವರು. ಮನುವಾದಿಗಳಿಗೆ ಯಾವ್ದಾದ್ರು ಒಂದು ರೂಲ್ ಇಷ್ಟ ಆಗದೆ ಇದ್ರೂ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಸ್ಟ್ರಿಕ್ಟ್ ಆಗಿದೆ ಏನಾದರೂ ಇಂಪ್ಲಿಮೆಂಟ್ ಆದರೆ ಹಿಂದೂ ರಿಲಿಜನ್ ಮೇಲೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿರೋದಿಲ್ಲ, ಇದು ಲೆಫ್ಟ್ ವರ್ಸಸ್ ರೈಟ್ ಆಗಿರೋದಿಲ್ಲ, ಇದು ಆರ್ಥೋಡಾಕ್ಸ್ ಆ್ಯಂಡ್ ರಿಲಿಜಿಯಸ್ ವರ್ಸಸ್ ಪ್ರೋಗ್ರೆಸಿವ್ ಆ್ಯಂಡ್ ಲಿಬರಲ್ಸ್ ಆಗಿರುತ್ತೆ. ಅಂದರೆ ಈ ರಿಲಿಜಿಯಸ್ ರೂಲ್ಸಲ್ಲಿ ಮಾತ್ರ ಚೇಂಜ್ ಆಗಬಾರ್ದು, ಈ ಕಮ್ಯುನಿಟಿಯಲ್ಲಿ ಇಂಥ ಚೇಂಜಸ್ ಆಗಲೇಬಾರ್ದು. ತಪ್ಪೋ ಸರಿನೋ ನಾವು ಇದನ್ನೇ ಫಾಲೋ ಮಾಡ್ತೀವಿ. ಏನೋ ಪ್ರಾಬ್ಲಮ್ ಅಂತ ಕಂಡ್ರೂ ಕೂಡ ಏನಾದರೂ ಒಂದು ಅದಕ್ಕೆ ಒಳ್ಳೆ ಡೆಫಿನೇಷನ್ ಕೊಟ್ಕೊಂಡ್ಬಿಟ್ಟು, ಅದು ಇದಕ್ಕೋಸ್ಕರ ಇದೆ, ಅದು ಇನ್ನೊಂದಕ್ಕೋಸ್ಕರ ಇದೆ, ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡ್ಬಿಟ್ಟು
ತಮ್ಮನ್ನು ತಾವು ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ಟು ಆ ರೂಲ್ ಮಾತ್ರ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ರೂಲ್ ಹಾಗೇ ಇರುತ್ತೆ ಅಂತ ಯೋಚನೆ ಮಾಡೋರು ಇದಾರಲ್ಲ, ಅವ್ರು ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿದ್ದಿರ್ಬೋದು, ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಇದು. ರಾಹುಲ್ ಈಶ್ವರ್ ಅಂತ ಒಬ್ಬರಿದ್ದಾರೆ ಗೊತ್ತಾ, ಈ ಶಬರಿಮಲ ಕಾಂಟ್ರವರ್ಸಿ ಟೈಮಲ್ಲೆಲ್ಲ ತುಂಬ ಆಕ್ಟಿವ್ ಆಗಿದ್ರು ಅವರು. ಎಷ್ಟೇ ಸೆಂಟರ್ ಅಂತ ಹೇಳಿದ್ರು ಹೀಸ್ ರೈಟ್ ಲೀನಿಂಗ್ ಆರ್ಥೋಡಾಕ್ಸ್ ರಿಲಿಜಿಯಸ್ ಸಿಸ್ಟಮ್ನ ಸಪೋರ್ಟ್ ಮಾಡೋರು ಅವರು. ಅವ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ಸ್ಟ್ರಿಕ್ಟ್ ಆಗಿ ಏನಾದರೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಾದರೂ ಇಂಪ್ಲಿಮೆಂಟ್ ಆಗಿಬಿಟ್ರೆ ದೇವಸ್ಥಾನಕ್ಕಿರುವಂಥ ಅಧಿಕಾರ ಎಲ್ಲಿ ಯಾರು ಬರ್ಬೋದು ಯಾರು ಬರಬಾರ್ದು ಈ ಥರ ಎಲ್ಲ ಡಿಫೈನ್ ಮಾಡ್ಕೊಂಡು ಇಟ್ಟಿದಾರಲ್ಲ, ಇಲ್ಲಿ ಎಲ್ಲ ಪ್ರಾಬ್ಲಮ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಮಿಳ್ ವಕೀಲ ಕೂಡ ಎಲ್ಲಿವರೆಗೆ ಡ್ರಾಫ್ಟ್ ಬರಲ್ವೋ ಅಲ್ಲಿವರೆಗೆ ತಾನು ಕಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ದಾನೆ. ಅಂದ್ರೆ ಮನುವಾದಿಗಳಿಗೆ ಏನಾದರೂ ಫೇವರೇಬಲ್ ಆಗಿದ್ರೆ, ಬರೀ ಮುಸ್ಲಿಂ ಕಮ್ಯುನಿಟಿ ಅಗೇನ್ಸ್ಟ್ ಆಗಿದ್ರೆ ಮಾತ್ರ ಅವ್ರು ಅಪ್ರೂವ್ ಮಾಡ್ತಾರೆ. ಆದ್ರೆ ಭಕ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಭಕ್ತರು ಖುಷಿಯಾಗಿದ್ದಾರೆ, ನನ್ನ ಲೈಫ್ ಹೇಗಿದ್ರು ಪರವಾಗಿಲ್ಲ, ಅವ್ರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅಷ್ಟೇ ಸಾಕು ಅಂತ. ಅಷ್ಟೇ ಅಲ್ಲೇ ನಮ್ಮ ಹೀರೋ ಇದಾನಲ್ಲ ಸುಪ್ರೀಂ ಲೀಡರ್, ಈ ಕಾಂಟ್ರವರ್ಸಿ ಟ್ರಿಗರ್ ಮಾಡಿದವನು, ಈ ಮನುವಾದಿಗಳನ್ನೆಲ್ಲ ಪಾರ್ಲಿಮೆಂಟ್ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅವ್ರ ಪಾದ ತೊಳೆದ್ಬಿಟ್ಟು ನೀರು ಕುಡಿಯೋದು ಬಾಕಿ ಅಷ್ಟು ಮಾಡಿದಾನೆ ಅವನು. ನೋಡಿದ್ರೆ ಸಹಿ ಆಗುತ್ತೆ. ಇಲೆಕ್ಷನ್ ಬರ್ತಾ ಇದೆ ಅಂದ್ಬಿಟ್ಟು ಏನೋ ಒಂದು ಹಿಂದೂ ಮುಸ್ಲಿಂ ಆಗಲಿ ಅಂತ ಟ್ರಿಗರ್ ಮಾಡೋದಷ್ಟೇ ಹೊರತು ಯೂನಿಫಾರ್ಮ್ ಸಿವಿಲ್ ಕೋಡ್ ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡುವಂಥ ತಾಕತ್ತಿದೆಯಾ ಅವನಿಗೆ? ಡ್ರಾಫ್ಟೇ ಮಾಡಿಲ್ಲ, ದೊಡ್ಡದಾಗಿ ಸ್ಪೀಚ್ ಮಾಡಿಬಿಟ್ಟು ಕಾಂಟ್ರವರ್ಸಿ ಮಾಡಿಬಿಡೋದು. ಈ CNRC ಎಲ್ಲಾಗಿರೋದು ಹಾಗೆ. ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಇಂಪ್ಲಿಮೆಂಟೇಷನ್ ಆಗದೇ ಇದ್ರು ಭಕ್ತರು ಇಂಪ್ರೆಸ್ ಆಗಿದ್ದಾರೆ, ಲಾ ಪಾಸ್ ಆಯಿತು ಅಂದ್ಬಿಟ್ಟು. ಈ ಸ್ವಲ್ಪ ಈ ಬಡ ಜನರು ಇರ್ತಾರಲ್ಲ ಮುಸ್ಲಿಂ ಕಮ್ಯುನಿಟಿಯಲ್ಲಿ, ಅವ್ರ ಹತ್ರ ಹೋಗ್ಬಿಟ್ಟು ಕಾಗಜ್ ದಿಕ್ಕಾವ್ ಅನ್ನೋದಕ್ಕೆ ಆ ಟಾಂಟ್ ಹೊಡಿದಕ್ಕೆ ಒಂದು ಅಪರ್ಚುನಿಟಿ ಸಿಗ್ತಲ್ಲ, ಅಷ್ಟೇ ಸಾಕು ಈ ಭಕ್ತರಿಗೆ. ಸೊ ಇದೆಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿಬಿಟ್ಟು ಹಿಂದೂ ಮುಸ್ಲಿಂ ಮಾಡಿಬಿಟ್ಟು ಒಂದು ಡ್ರಾಫ್ಟ್ ಇಲ್ಲ, ಏನಿಲ್ಲ, ತಲೆ ಇಲ್ಲ, ಬುಡ ಇಲ್ಲ, ಸುಮ್ಮನೆ ಒಂದು ಟ್ರಿಗರ್ ಮಾಡಿಬಿಟ್ಟು ಬಿಟ್ಬಿಡೋದು. ಆಮೇಲೆ ಡ್ರಾಫ್ಟ್ ಕೂಡ ಮಾಡ್ಬೋದು ಏನೋ ಒಂದು ಫಾರ್ಮಾಲಿಟಿಗೆ, CNRC ಮಾಡ್ದಂಗೆ. ಸೊ ಇವ್ರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಮನುವಾದಿಗಳ ವಿರುದ್ಧ ಹೋಗ್ತಾರಾ, ಎಲ್ಲ ರಿಲಿಜನಲ್ಲೂ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ, ಇದೇನು ಗೊತ್ತಿಲ್ಲ ನಮಗೆ. ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಮ್ಯಾರೇಜ್ ಫ್ರೇಮ್ ವರ್ಕ್ ಚೇಂಜ್ ಆಗಿಬಿಡುತ್ತೆ, ಎಲ್ಲರಿಗೂ ಒಂದೇ ಫ್ರೇಮ್ ವರ್ಕ್ ಸಿಗುತ್ತೆ. ಸ್ವಲ್ಪ ರಿಚುವಲ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಪ್ರತಿಯೊಂದು ರಿಚುವಲ್ ಮತ್ತೆ ಕಸ್ಟಮ್ ಫಾಲೋ ಮಾಡುವಾಗಲೂ ಕೂಡ ಕೆಲವು ಲಾಸ್ ಇಂಟರ್ಫಿಯರ್ ಮಾಡಬಹುದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರೆ ಮುಂದದೆಲ್ಲ ನಮ್ಗೆ ರೂಢಿ ಆಗ್ಬಿಡುತ್ತೆ. ಅದ್ರ ಇನಿಷಿಯಲಿ ಪ್ರಾಬ್ಲಮ್ ಅಂತೂ ಆಗುತ್ತೆ, ಎಸ್ಪೆಷಲಿ ಆರ್ಥೋಡಾಕ್ಸ್ ಜನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ. ನಾಗಾಲ್ಯಾಂಡ್ ಅಲ್ಲಿ ಜನ ಆಲ್ರೆಡಿ ವಿರುದ್ಧವಾಗಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಆಲ್ರೆಡಿ ಅಶ್ಯೂರೆನ್ಸ್ ಕೊಟ್ಬಿಟ್ಟಿದ್ದಾರೆ, ನಿಮ್ಮಲ್ಲಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ಕಾರ್ಪೊರೇಟ್ ಮಾಡಲ್ಲ ಅಂತ. ಇವಾಗ ಬೇರೆ ಬೇರೆ ಸೊಸೈಟಿಲಿ ಟ್ರೈಬಲ್ಸು ಬರ್ತಾರೆ, ಅವ್ರಿಗೂ ಎಕ್ಸೆಪ್ಷನ್ ಕೊಡ್ಬೋದು. ಇವೆಂಚುಯಲಿ ಇದೆಲ್ಲ ಕಸ್ಟಮೈಸ್ ಮಾಡಿಬಿಟ್ಟು ಈ ಸ್ಟೇಟ್ಗೆ ಒಂದು ರೂಲು, ಆ ಸ್ಟೇಟ್ಗೆ ಒಂದು ರೂಲು, ಅಲ್ಲೊಂದು ರೂಲು, ಇಲ್ಲೊಂದು ರೂಲು, ಯಾವುದೂ ಸರಿಯಾಗಿ ಮಾಡದೆ ಇಲೆಕ್ಷನ್ ಹೇಗೆ ಗೆಲ್ಲಬೇಕು ಅದ್ರ ಪ್ರಕಾರನೇ ರೂಲ್ಸ್ ಚೇಂಜ್ ಮಾಡಿಬಿಡೋದು, ಇದೆಲ್ಲ ನಾಟಕನೇ ಮಾಡೋದಾಗಿದ್ದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ. ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಾದರೂ ತಂದರೆ ಅದು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು. ಒಬ್ಬರು ಸ್ಪೇರ್ ಆಗಬಾರ್ದು ಅದರಲ್ಲಿ. ಅಷ್ಟು ತಾಕತ್ತಿದೆಯಾ ಬರಲಿ. ಈ ಅಖಂಡ ಭಾರತ ಆಗಿರೋ ಥರ ಆಗಬಾರ್ದು. ಅಲ್ಲಿ ಏನೋ ಒಂದು ಮ್ಯಾಪ್ ಬಿಡಿಸ್ಬಿಡ್ತಾರೆ, ಭಕ್ತರೆಲ್ಲ ಫುಲ್ ಖುಷಿಯಾಗಿಬಿಡ್ತಾರೆ, ಇದೇ ಅಖಂಡ ಭಾರತ ಅಂದ್ಬಿಟ್ಟು. ಆಮೇಲೆ ಅದ್ರ ಕ್ವಶನ್ ಕೇಳಿದ್ರೆ ಚೇ ಅದು ಅಖಂಡ ಭಾರತ ಅಲ್ಲ, ಅದು ನಮ್ಮ ಅಶೋಕ ಸಾಮ್ರಾಜ್ಯ ಅಂದ್ಬಿಡೋದು. ಸೊ ಎಂಟೈರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಭಕ್ತರಿಗೆ ಇದು ಮೂಳೆ ಕೊಡುವಂಥದ್ದ, ಬಿಸ್ಕಿಟ್ ಹಾಕುವಂಥದ್ದ, ಅಥವಾ ನಿಜವಾಗ್ಲೂ ಸೀರಿಯಸ್ ಆಗಿ ಇವ್ರದ್ದು ಏನಾದ್ರು ಪ್ಲಾನ್ ಇದೆಯಾ, ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಬೈ ಚಾನ್ಸ್ ಇಂಪ್ಲಿಮೆಂಟೇಷನ್ ಅಷ್ಟೊಂದು ಸ್ಟ್ರಿಕ್ಟ್ ಆದರೆ ಡೆಫಿನೆಟ್ಲಿ ಐಲ್ ಬಿ ವೆರಿ ಹ್ಯಾಪಿ. ಆದರೆ ಇವ್ರದ್ದು ಏನು ನಾಟಕ ಇದೆಯೋ ನನಗೆ ಗೊತ್ತಿಲ್ಲ. ಇದೇ ಹೇಳಬೇಕಂತ ಇದ್ದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ please let me know by hitting the thumbs up. Please to subscribe to this channel. Thanks again. Take care.